ನಮಸ್ಕಾರ, ಬುಲೆಟಿನ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಧನುಕುಮಾರ್. ಅಣ್ಣಾಮಲೈ IPS ಅಣ್ಣಾಮಲೈ ಇಡೀ ಕರ್ನಾಟಕಕ್ಕೆ ಗೊತ್ತು. ಅಣ್ಣಾಮಲೈ ಒಂದು ಟೈಮಲ್ಲಿ ಖದರ್ IPS ಅಧಿಕಾರಿಯಾಗಿದ್ದರು. ಅದಾದ ನಂತರ ರಾಜಕೀಯಕ್ಕೆ ಹೋದರು, ರಾಜಕಾರಣಿ ಆದರು. ತಮಿಳ್ನಾಡಲ್ಲಿ MLA ಕೂಡ ಆಗಿದ್ದಾರೆ. ಆ್ಯಂಡ್ ಅದಾದ ನಂತರ ಈಗ ಸಿನಿಮಾ ಕೂಡ ಮಾಡಿದ್ದಾರೆ. ಹೌದು, ಕನ್ನಡದಲ್ಲಿ ಸಿನಿಮಾ ಮಾಡಿದ್ದಾರೆ. ಆ್ಯಕ್ಟರ್ ಕೂಡ IPS ಆಯಿತು, ರಾಜಕಾರಣಿ ಆಯಿತು. ಈಗ ಆ್ಯಕ್ಟರ್ ಕೂಡ ಕನ್ನಡದಲ್ಲಿ ಅರಬ್ಬಿ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಇದರ ಟ್ರೈಲರ್ ರಿಲೀಸ್ ಆಗಿದೆ, ಟ್ರೈಲರ್ ಬಿಡುಗಡೆ ಆಗಿದೆ. ಹೌದು, ಅಣ್ಣಾಮಲೈ ಅವ್ರನ್ನ ನೋಡಿರ್ತಾರೆ. ಅವರ ಅಧಿಕಾರದಲ್ಲಿರುವಾಗ ಯಾವ ಥರ ಡ್ಯೂಟಿ ಮಾಡ್ತಾಯಿದ್ರು, IPS ಡ್ಯೂಟಿ. ಇನ್ನು ಅದಾದ ನಂತರ ರಾಜಕಾರಣಿ ಆದರು, ರಾಜಕೀಯ ಮಾಡಿದ್ರು. ಇವಾಗ ಆ್ಯಕ್ಟರ್ ಆಗಿದ್ದಾರೆ. ತುಂಬ ನಿಷ್ಠಾವಂತ ಅಧಿಕಾರಿ, ತುಂಬ ಸ್ಟ್ರಿಕ್ಟ್ ಆಫೀಸರ್, IPS ಅಧಿಕಾರಿ ಅಣ್ಣಾಮಲೈ ಅವರು. ಈಗ ಆ್ಯಕ್ಟರ್ ಕೂಡ, ಅದು ಕನ್ನಡದಲ್ಲಿ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅರಬ್ಬಿ ಅನ್ನೋ ಸಿನಿಮಾದಲ್ಲಿ ತುಂಬ ಖುಷಿಯಾಗೋ ವಿಚಾರ. ಮೂಲತಃ ತಮಿಳ್ನಾಡವರಾಗಿದ್ದರು, ಕರ್ನಾಟಕದಲ್ಲಿ IPS ಅಧಿಕಾರಿ ಆಗಿದ್ದರು. ಅದಾದ ನಂತರ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ವಿಚಾರ. ಈ ಸಿನಿಮಾದಲ್ಲಿ ಇವರು ಸ್ಪೋರ್ಟ್ಸ್ ಮ್ಯಾನ್ ಕೋಚರಾಗಿ ಕಾಣಿಸ್ಕೊಳ್ತಾರೆ. ಹೀರೋಗೆ 2 ಕೈ ಇರಲ್ಲ, ಹ್ಯಾಂಡಿಕ್ಯಾಪ್ ಆಗಿರ್ತಾರೆ ಹೀರೋ. ಜೀವನದಲ್ಲಿ ಏನೋ ಸಾಧಿಸ್ಬೇಕಂತ ಇರ್ತಾರೆ. ಸೊ ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಕೋಚ್ ಆಗಿ ತುಂಬ ಟ್ರೈಲರಲ್ಲಿ ತುಂಬ ಕಡಿಮೆ ಕಾಣಿಸ್ಕೊಳ್ತಾರೆ ಅಣ್ಣಾಮಲೈ ಅವರು. ತುಂಬ ಲಾಸ್ಟಲ್ಲಿ ಬರ್ತಾರೆ. ಆದರೂ ಕೂಡ ಖುಷಿ ವಿಚಾರನೇ, ಕನ್ನಡ ಸಿನಿಮಾದಲ್ಲಿ ಅಣ್ಣಾಮಲೈ ಅವರು ಕಾಣಿಸ್ಕೊಳ್ತಾ ಇರೋದು. ಈ ಸಿನಿಮಾದ ಸಾಂಗ್ ಈಗಾಗಲೇ ಕೇಳಿರ್ತೀರ. 1 ವರ್ಷದ ಹಿಂದೆನೇ ರಿಲೀಸ್ ಆಗಿತ್ತು. ಚಂದನ್ ಶೆಟ್ಟಿ ಅವರು ಆಡಿರೋದು. ಸಾಂಗ್ ಕೂಡ ಚೆನ್ನಾಗಿದೆ. ಸಿನಿಮಾನು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಣ್ಣಾಮಲೈ ಅವರು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಟ್ರೈಲರ್ ರಿಲೀಸ್ ಆಗಿದೆ. ಇನ್ನು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ದು ನೋಡಬೇಕು. ಆ್ಯಂಡ್ ಅಣ್ಣಾಮಲೈ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.